ಹಾಯ್ ನಮಸ್ತೆ. ಆ, ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ರಿಲೀಸ್ ಆಗಿದೆ ಇವತ್ತು, ರಾಕ್ಷಸ. ನಾನು ತುಂಬ ಆ ಟ್ರೇಲರ್ ನೋಡಿ ತುಂಬ ಇಷ್ಟಪಟ್ಟಿದ್ದೆ, ಸೊ ನೋಡೋಣ ಅಂತ ನೋಡಿದೆ. 7 ಎಪಿಸೋಡ್ ಇದೆ. ಆ, ವಿಜಯ ರಾಘವೇಂದ್ರ ಅವರು ಪೊಲೀಸ್ ಪಾತ್ರದಲ್ಲಿದ್ದಾರೆ. ಪ್ರೊಡ್ಯೂಸರ್ ಬಂದು ತರುಣ್ ಸುಧೀರ್. ಆ, ತರುಣ್ ಸುಧೀರ್ ಇದ್ದಾರೆ ಅಂದರೆ ಆ ಚಿತ್ರ ಆಗಲಿ, ವೆಬ್ ಸೀರೀಸ್ ಆಗಲಿ ಅಥವಾ ಕೆಲಸ ಆಗಲಿ, ಅದರಲ್ಲಿ ಏನಾದರೂ ಒಂದು ಹೊಸ ಥರ ಇದ್ದೇ ಇರುತ್ತೆ. ಒಂದು ಇನೋವೇಟಿವ್ ಕಾನ್ಸೆಪ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಈ ವೆಬ್ ಸೀರೀಸಲ್ಲಿ ಒಂದು ಮೊಸಳೆ ಇದೆ. ಆ ಮೊಸಳೆ ಪಾತ್ರ ಏನು, ಆ, ಕೊಲೆಗಳಾಗುತ್ತೆ, ಯಾರು ಕೊಲೆ ಮಾಡ್ತಾರೆ ಅನ್ನೋದು ತುಂಬ ವಿಶೇಷವಾಗಿ ಅದನ್ನ ತುಂಬ ರಿಯಲಿಸ್ಟಿಕ್ ಆಗಿ, ಅಂದರೆ ವೆಬ್ ಸೀರೀಸ್ ಅಂದ್ರೆ ಈಗ ರಿಯಲಿಸ್ಟಿಕ್ ಆಗಿರಬೇಕು, ತುಂಬ ಸಹಜವಾಗಿರಬೇಕು. ನಾರ್ಮಲ್ ಲೈಫ್ಗೆ ಅದು ತುಂಬ ಹತ್ತಿರವಾಗಿರಬೇಕು. ಆವಾಗ ನಮಗದು ವೆಬ್ ಸೀರೀಸ್, ಯಾಕಂದರೆ ನಾವು ಮೊಬೈಲಲ್ಲಿ ನೋಡ್ತೀವಿ, ಮನೇಲಿ ಕೂತ್ಕೊಂಡು ನೋಡ್ತೀವಿ, ಟಿ ವಿಲಿ ಹಾಕೊಂಡು ನೋಡ್ತೀವಿ, ಆವಾಗಲೇ ನಮ್ಗೆ ತುಂಬ ಸಹಜತೆ, ತುಂಬ ಹತ್ತಿರ ಅನಿಸೋದು, ತುಂಬ ನಾರ್ಮಲ್ಲಾಗಿ ಇದ್ದಾಗ ಮಾತ್ರ. ಸೊ ಇದು ಕೂಡ ಆ ಥರದ್ದೊಂದು ಪ್ರಯತ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿದೆ ಕಂಪ್ಲೀಟ್ ವೆಬ್ ಸೀರೀಸು. ಅದು ಸ್ವಲ್ಪ ಅಲ್ಲಲ್ಲೇ ದಕ್ಷಿಣ ಕರ್ನಾಟಕದ ಜನ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದಾಗ ಅಷ್ಟು ಪರ್ಫೆಕ್ಟಾಗಿ ಫಿಟ್ ಆಗಲ್ಲ. ಎನಿವೆ ಒಂದು ಪ್ರಯತ್ನ ಮಾಡಿದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟು. ಒನ್ ಟೈಮ್ ವಾಚಬಲ್, ಅಫ್ಕೋರ್ಸ್ ಕ್ರೈಮ್ ಥ್ರಿಲ್ಲರ್ ಒನ್ ಟೈಮ್ ಇದ್ದೇ ಇರುತ್ತೆ. ಚೆನ್ನಾಗಿದೆ ಕಾನ್ಸೆಪ್ಟ್, ಐ ಲೈಕ್ ಇಟ್. ಇದೇ ಥರ ವೆಬ್ ಸೀರೀಸ್ ವಿಷಯಗಳಲ್ಲಿ ಒ ಟಿ ಟಿಯವರು ಅಟ್ಲೀಸ್ಟ್ ಕನ್ನಡದ ವೆಬ್ ಸೀರೀಸ್ಗಳು ಒ ಟಿ ಟಿಯಲ್ಲಿದ್ದರೆ ಅದ್ರ ಜೊತೆಗೇ ಕನ್ನಡದ ಸಿನಿಮಾಗಳು ಕೂಡ ಅವರು ತಗೊಳ್ಳೋ ಮನಸ್ಸುಗಳು ಮಾಡ್ತಾರೆ ಅಂತ ಅಂದ್ಕೊತೀನಿ. ನೋಡೋಣ. ಎನಿವೆ, ಒನ್ ಟೈಮ್ ವಾಚಬಲ್ ರಾಕ್ಷಸ.